ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿದ್ದು, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ನಡೆಯಲಿದೆ ಎಂಬ ಕುತೂಹಲ ಈಗ ಅದಕ್ಕೆ ತೆರೆ ಬಿದ್ದಿದೆ. ಅಧಿಕೃತ ಘೋಷಣೆ ಈಗಾಗಲೇ ಪ್ರಮಾಣ ವಚನಕ್ಕೆ ಸಮಯನ ನಿಗದಿ ಮಾಡಿ ಲೋಕಭವನಕ್ಕೆ ಪತ್ರವನ್ನ ಸರ್ಕಾರ ಬರೆದಿದೆ. ಲೋಕಭವನದಲ್ಲಿ ಕಾರ್ಯಕ್ರಮ ನಡೆಸಲು ಅಗತ್ಯ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಲೋಕಭವನದ ಮುಂಭಾಗ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದ್ದು, ಭದ್ರತಾ ದೃಷ್ಟಿಯಿಂದ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಅಲ್ಲದೆ ಶಾಮಿಯಾನ, ಆಸನಗಳು ಸೇರಿದಂತೆ ಕಾರ್ಯಕ್ರಮಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಸಜ್ಜುಗೊಳಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತಿರುವ ಚರ್ಚೆಯ ಬಳಿಕ ಸಚಿವರ ಅಂತಿಮ ಪಟ್ಟಿಗೆ ಮುದ್ರೆ ಬೀಳುವ ನಿರೀಕ್ಷೆ ಇದೆ. ಒಂದು ಹಂತದಲ್ಲಿ ಹಿಂದೆ ಅಂತಿಮ ಪಟ್ಟಿ ಪ್ರಕಟವಾದ್ರೆ ನಾಳೆ ಸಂಜೆ ಬಹುತೇಕ ಫಿಕ್ಸ್, ಆದ್ರೆ ಪಟ್ಟಿ ಇವತ್ತು ಅಥವಾ ಬೆಳಗ್ಗೆ ಪ್ರಕಟ ಆಗುತ್ತೆ. ಬಿಜೆಪಿ ಇವರು ಕೂಡ ತಡ ಮಾಡ್ತಾ ಇದ್ದಾರೆ, ಗೊತ್ತಾಗಲ್ಲ ಏನು ಅಂತ. ಒಟ್ಟಿಗೆ 20 ಮಂದಿ ಒಂದಷ್ಟು ಜನ ಹೊಸದಾಗಿ ಮಂತ್ರಿಗಳಾಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಂಪುಟವನ್ನು ಸೇರೋಕೆ ಆ 15-20 ಮಂದಿ ಯಾರು ಅನ್ನೋ ಪ್ರಶ್ನೆಗೆ ಇನ್ನು ಕೆಲವೇ ಹೊತ್ತಲ್ಲಿ ಉತ್ತರ ಸಿಗುತ್ತೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಗಾಗಿಯೇ ದೆಹಲಿಗೆ ತೆರಳಿದ್ರು. ಮೊನ್ನೆ ಹೋದಾಗ ಮತ್ತೆ ಕರಿತೀವಿ ಅಂತ ಹೇಳಿದ್ರು, ಈಗ ಮತ್ತೆ ಹೋಗಿದ್ದಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ಲ ಒಂದಷ್ಟು ಬದಲಾವಣೆಗಳು ಹೇಳಿದ್ರು. ಸೊ ಆ ಬದಲಾವಣೆಗಳನ್ನ ಹೋಗಿ ಈಗ ಹೊಸದಾಗಿ ಒಂದಷ್ಟು ಜನ, ಇನ್ನೊಂದ್ ಕಡೆ ರಾಜಣ್ಣ ಅವ್ರು ನಮ್ಮ ತಂದೆ ಕೊಡ್ಲಿಲ್ಲ ನನ್ಗಾರ ಕೊಡಿ ಅಂತ MLC ರಾಜಣ್ಣ ಅವ್ರ ಮಗ ರಾಜೇಂದ್ರ ಕೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ 60 ಜನ ಆಕಾಂಕ್ಷಿಗಳಲ್ಲಿ 20 ಜನ ಮಂತ್ರಿ ಆಗ್ತಾರೆ, 40 ಜನ ನಿರಾಸೆ ಆಗತ್ತಲ್ಲ, ಅವ್ರೇನ್ ಮಾಡ್ತಾರೆ ನೋಡ್ಬೇಕು. ಹಾಗಾಗಿ ಬಹಳ ಕುತೂಹಲ ಇದೆ. ಇನ್ನೊಂದಷ್ಟು ಜನಕ್ಕೆ ಈಗಾಗಲೇ ನಾವು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಚರ್ಚೆಯಲ್ಲಿ. ಅವ್ರು ಹೇಳ್ತಾ ಇರೋದು, ಅವ್ರ ಬಳಗ ಹೇಳ್ತಿರೋದು, ಬೆಂಬಲಿಗರು ಹೇಳ್ತಾ ಇರೋದು ಯಾರು? ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಜಕೀಯ ಕಸರತ್ತು ಇದೀಗ ಅಂತಿಮ ಹಂತ ತಲುಪಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಮಹತ್ವದ ಸಭೆಗಳ ಸರಣಿ ನಡೀತಿದ್ದು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಆಹ್ವಾನದ ಮೇರೆಗೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಿದ್ರು. ಇಂದಿನ ಸಭೆಯಲ್ಲೇ ಸಚಿವ ಸಂಪುಟ ವಿಸ್ತರಣೆಗೆ ಬಹುತೇಕ ಅಂತಿಮ ಮುದ್ರೆ ಸಿಗುತ್ತೆ. ಡಿ ಕೆ ಶಿವಕುಮಾರ್ ನೇತೃತ್ವದ ಹೊಸ ಸಂಪುಟಕ್ಕೆ ಸೇರುವವರ ಪಟ್ಟಿಯ ಬಗ್ಗೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ನಡೀತಾ ಇದೆ. ಸಚಿವ ಸ್ಥಾನಕ್ಕಾಗಿ 40-50ಕ್ಕೂ 60ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ. ಅಂತಿಮ ಆಯ್ಕೆ ಯಾರಿಗೆ ಸಿಗಲಿದೆ, ಯಾರು ಆಯ್ಕೆ ಆಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದ್ದು, ಒಂದಷ್ಟು ಜನ ಅವರ ಮೂಲಗಳು ನಾನು ಆಗಿದ್ದೀನಿ, ನನ್ಗಾಗ್ತಾ ಇದೆ, ಅನೌನ್ಸ್ ಆಗುತ್ತೆ ಅಂತ ಒಂದಷ್ಟು ಜನ ಹೇಳ್ಕೊಂಡಿದ್ದಾರೆ. ನಮ್ಗೆ ಸಿಕ್ಬಿಟ್ಟಿದೆ, ಈಗಾಗಲೇ ಭರವಸೆ ಸಿಕ್ಕಿದೆ, ನಾನು ಗ್ಯಾರಂಟಿ ಅಂತ. ಸೊ ಯಾರು ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಶಾಸಕರಾಗಿ ಆಯ್ಕೆ ಆಗಿರೋರು, ಜೊತೆಗೆ ಜಾತಿ ಹಾಗೂ ಪ್ರಾದೇಶಿಕ ಸಮತೋಲನವನ್ನು ಗಮನದಲ್ಲಿಟ್ಟುಕೊಂಡೇ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ ಎಂಬ ಮಾಹಿತಿ ಪಕ್ಷದ ಮೂಲಗಳಿಂದ ಕೇಳಿಬರುತ್ತಿದೆ. ಸದ್ಯ ರಾಜಕೀಯ ವಲಯದಲ್ಲಿ ಸಚಿವ ಸ್ಥಾನ ಬಹುತೇಕ ಖಚಿತ ಎನ್ನಲಾಗ್ತಿರುವ ಹೆಸರುಗಳಲ್ಲಿ ಆನೇಕಲ್ ಶಿವಣ್ಣ, ಲಕ್ಷ್ಮಣ್ ಸವದಿ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಹುಬ್ಬಳ್ಳಿ ಧಾರವಾಡ ಪೂರ್ವದ ಪ್ರಸಾದ್ ಅಬ್ಬಯ್ಯ, ಕಡೂರಿಂದ ಆನಂದ್ ಅಥವಾ ಮೂಡಿಗೆರೆಯ ಶಾಸಕಿ ನಯನಾ ಮೋಟಮ್ಮ. ಆನಂದ್ ಅಥವಾ ಮೋಟಮ್ಮ ಅವರು ಪ್ರಮುಖವಾಗಿ ಅವರವ್ರ ಬೆಂಬಲಿಗರ ವಲಯದಲ್ಲಿ ನಮ್ಗೆ ಆಗ್ತಿದೆ, ಗ್ಯಾರಂಟಿ ಇದೆ ಅಂತ ಹೇಳ್ಕೊತಾ ಇದ್ದಾರೆ. ಸೊ ಸಿಗುತ್ತೆ ಅಲ್ಲ. ಆನಂದ್ ಫಸ್ಟ್ ಟೈಮ್ MLA, ನಯನಾ ಮೋಟಮ್ಮ ಫಸ್ಟ್ ಟೈಮ್ MLA. ಬಟ್ ಪ್ರಸಾದ್ ಅಬ್ಬಯ್ಯ, ರಘುಮೂರ್ತಿ ಅವರೆಲ್ಲ ಸೀನಿಯರ್ಸ್ ಕಾಂಗ್ರೆಸ್ ಅಲ್ಲಿ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಇಂದ ಇವಾಗ ಗೆದ್ದಿರೋದು. ಅವ್ರಿಗೆ ಸೋತು ಬಿಜೆಪಿ DCM ಆಗಿ ಮಂತ್ರಿ ಆಗ್ಬಿಟ್ಟಿದ್ರು. ಆದ್ರೆ ಕಾಂಗ್ರೆಸ್ಗೆ ಕಾಂಟ್ರಿಬ್ಯೂಷನ್ ಏನಿಲ್ಲ, ಇದೇ ಫಸ್ಟ್ ಟೈಮ್ ಕಾಂಗ್ರೆಸ್ ಗೆದ್ದಿರೋದಷ್ಟೇ ಲಕ್ಷ್ಮಣ್ ಸವದಿ. ಹಾಗಾಗಿ ಅವರು ಕೊಟ್ರು ಅಂತಂದ್ರೆ ಬೆಳಗಾವಿ ಉಳಿದವ್ರು ಏನ್ ಮಾಡ್ತಾರಲ್ಲಿ? ರಾಮದುರ್ಗದ ಅಶೋಕ್ ಪಟ್ಟಣ ಏನ್ ಮಾಡ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡದೆ ಅವ್ರೇನ್ ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಏನೋ ಬೇರೆ ಬೇರೆ ಆಗ್ತಿರಂಗೈತೆ. ಬಟ್ ಲಕ್ಷ್ಮಣ್ ಸವದಿ ಕೊಟ್ರೆ ಬೆಳಗಾವಿಯ ಮೂಲ ಕಾಂಗ್ರೆಸ್ಸಿಗರು ಲಿಂಗಾರ ರೋಜ್ಗೆ ಹೇಳ್ತಾರೆ, ಅಶೋಕ್ ಪಟ್ಟಣ್ ರೋಜ್ಗೆ ಹೇಳ್ತಾರೆ. ರಘುಮೂರ್ತಿ ಕೊಡ್ಲೇಬೇಕು ಸೀನಿಯರ್, ಅಭಯ ಪ್ರಸಾದ್ ಸೀನಿಯರ್ ಕೊಡ್ಲೇಬೇಕು. ಲಕ್ಷ್ಮಣ್ ಸವದಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಕಾಂಗ್ರೆಸ್ಗೆ ಒಂದಷ್ಟು ಗೊಂದಗಳು ಜಾಸ್ತಿ ಆಗುತ್ತೆ ಕೊಟ್ರೆ. ಏನು ಪ್ರಮಾಣ ವಚನ, ಇನ್ನು ಉಳಿದವ್ರು ಯಾರು, ಕ್ಷಣಗಣನೆ ಆರಂಭವಾಗಿದೆ, ಅದು ಗೊತ್ತಾಗುತ್ತೆ. ಸೊ ಒಂದಷ್ಟು ಜನ ಈಗಾಗಲೇ ನಮಗ್ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ನಮ್ಗೊಂದಷ್ಟು ಕಿವಿಗೆ ಬಿದ್ದಾಗ ಸುಮ್ನೆ ಕಂತೆಗಳನ್ನ ಹಾಕಿರಲ್ಲ, ಅರ್ಥ ಇಲ್ಲ, ಅಫಿಷಿಯಲ್ ಲೆಟರ್ ಬರಲಿ ಅಂತ. ಸುಮ್ನೆ ಬೇರೆ ಮೀಡಿಯಾ ತರ ಹೆಸರಾಕಿ ಇವ್ರು ಬಂದ್ರು ಅವ್ರ ಪಾರ್ಟಿ ಬಿಟ್ರು ಅಂತ ಹಾಕೊಂಡು ಸುಮ್ನೆ ಹೋಗ್ತಾವ್ರ ನಮ್ಮವ್ರು ಒಂದಷ್ಟು ಜನ ಬೂಕಾಳಿ ಬಿಟ್ಕೊಂಡು. ಅದು ಬೇಡ ಅಂತ ನಾವು ಹೋಲ್ಡ್ ಮಾಡಿದೀವಿ. ನಿಮ್ ಪ್ರಕಾರ ಯಾರು ಮಂತ್ರಿ ಆಗ್ಬೇಕು, ಯಾರು ಆಗ್ಬಾರ್ದು ಕಾಮೆಂಟ್ ಮಾಡಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ತೀವ್ರಗೊಂಡಿರುವ ನಡುವೆಯೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು, ಸಂಪುಟ ವಿಸ್ತರಣೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಟ್ರೆ ಪಕ್ಷ ಮತ್ತಷ್ಟು ಬಲಿಷ್ಠವಾಗುವುದರ ಜೊತೆಗೆ ಭವಿಷ್ಯದ ನಾಯಕತ್ವವು ರೂಪುಗೊಳ್ಳಲಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ಅವರೊಂದಿಗೆ ನಡೆದ ಸಭೆಯಲ್ಲಿ ಈ ವಿಚಾರವಾಗಿ ಸುದೀರ್ಘ ಚರ್ಚೆ ನಡೆದಿದೆ ಅಂತ ತಿಳಿಸಿದ ಜಾರಕಿಹೊಳಿ, ರಾಜ್ಯದ ನಾಯಕರು ತಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ಸಲ್ಲಿಸಿದ್ದು,
ಅಂತಿಮ ತೀರ್ಮಾನವನ್ನ ಕಾಂಗ್ರೆಸ್ ಕೇಂದ್ರ ನಾಯಕತ್ವವೇ ಕೈಗೊಳ್ಳಲಿದೆ ಅಂತ ಹೇಳಿದರು. ಇದೇ ವೇಳೆ ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ನೀಡಬೇಕು ಎಂಬ ತಮ್ಮ ಬೇಡಿಕೆಯನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ ಅವರು ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಬೆಳಗಾವಿಗೆ ಸಂಪುಟದಲ್ಲಿ ಹೆಚ್ಚುವರಿ ಪ್ರಾತಿನಿಧ್ಯ ಸಿಗಬೇಕು ಅಂತ ಒತ್ತಾಯ ಮಾಡಿದರು. ಕಳೆದ ಕೆಲವು ದಿನಗಳಿಂದ ತಮ್ಮ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ಭಿನ್ನಾಭಿಪ್ರಾಯವಿದೆ ಎಂಬ ಸುದ್ದಿಗಳ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಜಾರಕಿಹೊಳಿ ಆ ಎಲ್ಲ ಊಹಾಪೋಹಗಳಿಗೆ ಸ್ಪಷ್ಟನೆ ಕೊಟ್ಟರು. ನನ್ನ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಉದ್ದೇಶಪೂರ್ವಕವಾಗಿ ಕೆಲವರು ಇಂತಹ ವದಂತಿಗಳನ್ನ ಸೃಷ್ಟಿ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಎಲ್ಲಿಯೂ ಸಿದ್ದರಾಮಯ್ಯ ಅವರ ಹೆಸರನ್ನ ಉಲ್ಲೇಖಿಸಿರಲಿಲ್ಲ. ನನ್ನ ಹೇಳಿಕೆಯನ್ನ ಮಾಧ್ಯಮಗಳಲ್ಲಿ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದರು. ತಮ್ಮ ಪುತ್ರಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀಡಿದ ಹೇಳಿಕೆ ಕುರಿತು ಕೇಳಿದ ಪ್ರಶ್ನೆಗೆ ಅವರು ಮಾತಾಡಿದ್ರು. ವೈಯಕ್ತಿಕ ಅಭಿಪ್ರಾಯ ಮಾತ್ರ ಅಂತ ಸ್ಪಷ್ಟಪಡಿಸಿದರು. ಮಗಳಾಗಿ ಆಕೆಗೆ ಅಂತ ಆಸೆ ಇರುವುದು ಸಹಜ. ಆದರೆ ಮುಖ್ಯಮಂತ್ರಿ ಆಯ್ಕೆ ಸೇರಿದಂತೆ ರಾಜಕೀಯ ನಾಯಕತ್ವದ ನಿರ್ಧಾರಗಳು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಶಾಸಕರಿಗೆ ಸಂಬಂಧಿಸಿದ ವಿಷಯ. ಅದನ್ನು ಅಧಿಕೃತ ಪಕ್ಷದ ನಿಲುವು ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ ಅಂತ. ಸದ್ಯ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಸರ್ಕಾರ ಸುಸೂತ್ರವಾಗಿ ಆಡಳಿತ ನಡೆಸ್ತಾ ಇದೆ. ಪಕ್ಷದ ಹೈಕಮಾಂಡ್ ನೀಡುವ ಯಾವುದೇ ಜವಾಬ್ದಾರಿಯನ್ನ ತಾವು ನಿರ್ವಹಿಸೋಕೆ ಸದಾ ಬದ್ಧ ಸಿದ್ಧ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವರಿಬ್ರು ನಡುವೆ ಸಿದ್ದರಾಮಯ್ಯ ಇವ್ರ ಮೇಲೆ ಮುನ್ಸ್ಕೊಂಡಿದ್ದಾರೆ, ಇವ್ರಿಗೂ ಆಗಲ್ಲ ಅನ್ನೋ ಚರ್ಚೆಗಳಿದೆ, ಆಗ್ತಾ ಇದೆ. ಅದನ್ನ ಅಲ್ಲೇ ಹೇಳಿದ್ದಾರೆ ನಾವು ಚೆನ್ನಾಗಿದೀವಿ ಅಂತ. ಬಟ್ ಸಿದ್ದರಾಮಯ್ಯನವರು ಇವ್ರ ಮೇಲೆ ಕೃಪಾ ಕಟಾಕ್ಷ ಅಲ್ಲ ಅಂದ್ರೆ ಅವ್ರಿಗೆ ಗೆಲ್ಲಕ್ಕಾಗಲ್ಲ. ಕುರುಬ ಕಮ್ಯುನಿಟಿ ಓಟು ಜಾಸ್ತಿ ಇದೆ ಬೆಳಗಾವಿಲಿದೆ. ಆ ಕಾಂಬಿನೇಷನ್ ಅಲ್ಲೇ ಇವರೆಲ್ಲ ಗೆಲ್ತಾ ಇರೋದು. ಸಿದ್ದರಾಮಯ್ಯನವರು ಇವ್ರದ್ದು ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ 2018 ಯಮಕನಮರಡಿಯಲ್ಲಿ ಅವ್ರು ಗೆದ್ದೋದು 2-3 ಸಾವಿರ ಓಟಲ್ ಅಷ್ಟೇ. ಸತೀಶ್ ಜಾರಕಿಹೊಳಿ ಅವರು ಯಮಕನಮರಡಿಯಲ್ಲಿ ಕುರುಬ ಸಮುದಾಯವನ್ನ ಎದುರಾಕೊಂಡು ರಾಜಕಾರಣ ಮಾಡೋದು ಈಸಿ ಅಲ್ಲ. ಅವ್ರು ಸೈಲೆಂಟ್ ವೋಟರ್ಸು ಆ ಭಾಗದಲ್ಲಿ. ಸಿದ್ದರಾಮಯ್ಯನವರು ಇವ್ರ ಕಾಂಬಿನೇಷನ್ ಚೆನ್ನಾಗಿದೆ. ಇವರಿಬ್ರು ಸಂಬಂಧ ಅಳಿಸೋಗಿದ್ರೆ ಅವ್ರು ಬಹಳ ನೀರು ಕುಡಿಬೇಕಾಗತ್ತೆ. ನೆಕ್ಸ್ಟ್ ಆತರ ಸನ್ನಿವೇಶ ಬರುತ್ತೆ ಅಲ್ಲಿ.